ಕೊನೆವರೆಗೂ ನೋಡಿ. ಎಲ್ಲ ಮುಗಿದು ಹೋಯಿತು. ಅಲೆಮಾರಿ ಬಾಳು ಬಾಳುತ್ತಾ ಒಂದು ಸಲ ಗಂಗಾ ನದಿ ಅಡಕೆ ಬಂದು ನಿಂತೆ. ನದಿಯಲ್ಲಿ ಸ್ನಾನ ಮಾಡಿ ಬಿಸಿಲಿಗೆ ಮೈಯೊಡ್ಡಿ ಕುಳಿತಿದ್ದೆ. ಯಾರೋ 4 ಜನ ಋಷಿಮುನಿಗಳು ಬಂದರು. ನನ್ನನ್ನು ನೋಡಿ ಗುರುತು ಹಿಡಿದರು. ಅಪಶಕುನ ಕಂಡವರಂತೆ ಛೀ ಎಂದರು. ನನ್ನ ಬರೀ ಮೈಯನ್ನು ನೋಡಿ ಸಿಟ್ಟಾಗಿ ಥೂ ಎಂದರು. ನನ್ನ ಸೊಂಟದ ಉಡಿಯ ಕೈ ತೂರಿಸಿ ಜನಿವಾರಕ್ಕಿತ್ತು ನನ್ನ ಮುಂದೆ ಹಾಕಿ ಹೋಗು, ಸೇತು ಸ್ನಾನ ಮಾಡಿ ನಿನ್ನ ಪಾಪವನ್ನು ಕಳೆದುಕೋ ಎಂದರು. ನಾನ್ಯಾವ ಪಾಪವೂ ಮಾಡಿಲ್ಲ ಎಂದೆ. ಚಾಂಡಾಳ, ಆಚಾರ್ಯರ ಪುತ್ರ, ಇಷ್ಟೊಂದು ಏಕಿಯೇ? ಒಬ್ಬೊಬ್ಬನಿಗೆ ಗ್ರೀನ್ ಮಾಡಿಬಿಟ್ರೆ ಸೈಕ್ ಆಗ್ಬಿಡುತ್ತೆ. ಹತ್ತಿಲ್ಲ ಹತ್ತಿಲ್ಲ, ನಮ್ಮ ಅಸಿಸ್ಟೆಂಟಿಗೆ ಕಾಲ್ ಹಾಕುವ. ಮಗ ಗ್ರೀನ್ ಕಲರ್ ಮಾಡು. ರೂಮಲ್ಲಿ ಯಾರಿಲ್ಲ, ಹೊಡೆದ್ರೊಳ್ಳೆ ಸ್ಟೋರಿ ಬರ್ಬೋದು. ಬರ್ತೀಯಾ? ಪೊಲೀಸ್ ಜೊತೆ ಇದ್ದೀನೋ. ಯು ಕಂಟಿನ್ಯೂ ಮಚ್ಚ. ಬ್ಯಾವರ್ಸಿ. ಹಾಂ, ಇದು ಯಾವ ಬ್ಯಾವರ್ಸಿನ ಆಯ್ತಂದ? ತಿಂತಟ್ಟಿಗೆ ಹೇಳ್ತೀವೈತೆ ಪೋಳಿ ಮಗನ ಆಯ್ತಂದ ಚೂತಿಯ ಬ್ಯಾವರ್ಸಿನ ಆಯ್ತಂದ. ನಾಳೆ ಇದೇ ತಟ್ಟೆಗೆ ಅನ್ನ ಹಾಕ್ತೀರ. ನಿನ್ನೆ ಹಾಕೋದು ಹೊಸ ಟೂಬ್ಲೆಟಿಗೆ ಅಂತಂದ ಮಿಣಿ ಮಿಣಿ ಅಂತತ್ತಪ್ಪ. ಇದೇನದ ಮನೆ ಬಿಟ್ಟು ಬಂದಾನ? ನಾನು ನಿಂಗೆ ಮೊದಲೇ ಹೇಳೇನಾ ಮನೆ ಮಠ ಬಿಟ್ಟರೆ ಮಾತ್ರ ನಿಂಗೆ ಸಿನಿಮಾ ಮಾಡ್ಕೊಬ್ದಂತ ಹೇಳಿ. ಈಗ ನೀವು ಮನೆ ಬಿಟ್ಟಿದೆಯಲ್ಲ, ಇನ್ನು ಸಿನಿಮಾ ಮಾಡ್ತೇ ಬೇಡ. ಹಾಂ, ಏನು ಹುಡುಕ್ತಿದ್ಯೋ? ನಿಮ್ಮ ಮನೆಗೆ ಟ್ರಿಪ್ಪಿಗೆ ಹೋದ್ರೆ ನಡಿ ಅಷ್ಟು ಕೋಳ್ಬೇಡಿ ಚಕ್ಕೋಲಿ ಕೊಟ್ಟಿರ ಮರೆ. ಇನ್ನು ನೀನು ಮನೆ ಬಿಟ್ಟು ಬಂದಲ್ಲ, ಎಷ್ಟು ಕೊಟ್ಟಿಪ್ಪ ನಡಿ ಹುಡುಕ್ತಿದ್ದೆ. ಇದೇನಿದೆ ನನ್ನ ಹೊಸ ಚಡ್ಡಿ? ಇನ್ನೊಂದು ಹೆಂಗೆ ಬಂತ? ಕತ್ಕೊಂಡು ಹೋಯ್ದ ಮಗ ಕಳ್ಳ. ಮಗ ಗ್ರೀನ್ ಕಲರ್ ಮಾಲು ಹೊಡೆದ್ರೆ ತೀಕ ಮುಚ್ಕೊಂಡೋದೈತ್ಯಾ? ಬೇಡ ಅಂದ್ರೆ ಬೇಡ. ಮುಕ್ಳಿ ವಿಷಯ ಕಲ ಬಂದ್ರೆ ಅಚ್ಚ ಸ್ವೀಟ್. ಎಂಥ ವಿಶೇಷ? KGF ಆಡಿಷನಲ್ಲಿ ಸೆಲೆಕ್ಟ್ ಆದೆ. ಹೋಸಲಿ ನೀ ಬಾಹುಬಲಿ ಸೆಲೆಕ್ಟ್ ಆಗಿದೆ ಅಂತ ಹೇಳಿ 40 ಕೊಟ್ಟೆ. ನಾ ಪೋಸ್ ಮಾಡಿ ಕಂಡೆ, ನೀನು ತೋರ್ಲೇ ಇಲ್ಲ. ಈ ಸಲ KGF 2 ಸೆಲೆಕ್ಟ್ ಆಗಿದೆ ಅಂತ ಹೇಳಿ ದಾಡಿ ಬಿಟ್ಕೊಂಡು ಧಾರವಾಡ ಪೇಡ ತಂದು ಕೊಡ್ತಿದ್ಯಾ. ಆಲ್ ದಿ ಬೆಸ್ಟ್ ಮಗ. ಹೋದ ಸಲ ಬಾಹುಬಲಿಲಿ 108ನೇ ಲೈನ ನಿಲ್ಲಿಸಿದ್ರು, ಈ ಸರಿ 38ನೇ ಲೈನ ನಿಲ್ಲಿಸಿದ್ದಾರೆ. ಈ ಸರಿ ಪಕ್ಕಾ ಕಟ್ಔಟೇ. ಕಟ್ಔಟ್ ಐಕಂತ್ಯೋ ಕಟ್ ಮಾಡಿ ಹಾಕ್ತ್ರೋ ಮಚ್ಚ. ಸ್ವೀಟು ಗ್ರೀನ್ ಕಲರ್ ಮಾಲು ಹೊಡೆದು ಒಳ್ಳೆ ಸ್ವೀಟ್ ತಿಂಬಾ. ನಿಂದು ಯಾವಾಗಲೂ ಬರೀ ಇದೇ ಆಗೋಯ್ತು. ಹೋಗ. ನಾನು KGF 2ಗೆ ಮೇಕ್ ಓವರ್ಗೆ ಹೋಗ್ಬೇಕು. ಮೇಕ್ ಓವರ್ ಅಲ್ವಾ? ನೀರು ಹಾಕೋ. ಇಲ್ಲ ತಗೋಬತ್ತೀನಿ ತಡಿ, ಒಗ್ಗರಣೆ ಹಾಕಿವಂತೆ. ಹಾಂ, ಇವನು 15,000 ಕೊಟ್ಟು ಆರ್ಟಿಸ್ಟ್ ಕಾರ್ಡ್ ಮಾಡ್ಸೋಕೆ ಹೋದ. ಹೇಳಿದೆ ಆರ್ಟಿಸ್ಟ್ ಕಾರ್ಡ್ ಅಲ್ಲ ಬೊಕ್ಕ ಸುಳ್ಳು ಅಂತ ಹೇಳಿದೆ. ಇವ ನನ್ನ ಮಾತು ಕೇಳಲೇ ಇಲ್ಲ. ಈಗ ದುಡ್ಡು ಇಸ್ಕೊಂಡಿರೋ ಪಟ್ಟಿಂಗ ಫೋನ್ ಎತ್ತಾ ಇಲ್ಲ. ಈಗ ಇವನಿಗೆ 3 ನಾಮ. ಮೆಸೇಜ್ ಕೊಡ. ಆರ್ಟಿಸ್ಟ್ ಕಾರ್ಡ್ ಎಂದು ಮೋಸ ಹೋಗದಿರಿ, ಮೋಸ ಹೋಗಲು ಬಿಡದಿರಿ. ಹಾಂ, ಕ್ಯಾಮರಾಮ್ಯಾನ್ ಹರ್ಷಿತ್ ಬೇಗೌಡ. ನನ್ನ ಮಕ್ಕಳು ಡೈರೆಕ್ಟ್ರುಗಳು ಆಕ್ಷನ್ ಕಟ್ ಹೇಳಕ್ಕೆ ಬರುತ್ತೆ ಅಂತ 4 ಡೈಲಾಗ್ ಬರ್ಕೊಂಬಂದ್ಬಿಡ್ತಾರೆ. ಇವ್ರು ನನ್ನ ಮಕ್ಕಳ ಜೊತೆ ಸಾಯ್ಬೇಕು ನಾನಿಲ್ಲಿ. ನೀನಂತ ಡೇಟ್ ಆಗಬೇಡ. ನಾನು ಅಂಥ ಡೈರೆಕ್ಟ್ರ್ ಆಗ್ತಿದ್ರೆ ಯಾವತ್ತೂ ಆತಿದ್ದೆ. ನೋಡು, ಇನ್ನೂ 10 ಶಾರ್ಟ್ ಫಿಲಮ್ ಮಾಡು, ಪರವಾಗಿಲ್ಲ. ಆದರೆ ಸಿನಿಮಾ ಮಾಡಿದ ಮೇಲೆ ಮತ್ತೆ ಶಾರ್ಟ್ ಫಿಲಮ್ ಮಾಡಬೇಡ ಮಗ. ಗ್ರೀನ್ ಕಲರ್ ಮಾಡು ಹೊಡೆದು ಇದ್ರ ಬಗ್ಗೆ ಡಿಸ್ಕಷನ್ ಮಾಡುವ. ನನ್ನ ಮಗ ಯಾವಾಗಲೂ ಶೂಟಾಗಿ ತಲೆ ಹಾಳು ಮಾಡ್ತಾನೆ. ಸಮಯದ ಹಿಂದೆ ಸವಾರಿ, ಹುಡುಕಿದರೂ ಸಿಗದೆ ಕಾಡೋ ದಾರಿ, ವಿಸ್ತಾರವಾದ ಮುಖದ ಮೇಲೆ ಬಣ್ಣ ಹಾಕಿದಂತೆ, ಚಿತ್ರ ಮುಗಿದ ಮೇಲೆ ಕಾಡೋ ಸಂಕಲನದಂತೆ,
ಕತೆಗೆ ಮೀರಿ ಚಿತ್ರಕತೆ ಹೊರಟಿದೆ ಆದಿಯ ಕಡೆಗೆ. ಸಂಭಾಷಣೆ ಮುಗಿಸಲು ಹೊರಟೆ ಅಂತ್ಯದೊಂದಿಗೆ. ಸೂಪರ್ ಲೈನ್ಸ್ ಮಚ್ಚ. ಗ್ರೀನ್ ಕಲರ್ ಮಾಡಿ ಹೊಡೆದ್ರೆ ಸಮಯ ಜೊತೆ ಸವರಿ ಮಾಡ್ಲ. ಹಂಗಂದ್ರೆ ಟೈಮ್ ಟ್ರಾವೆಲ್. ಟೈಮ್ ಟ್ರಾವೆಲ್ಲ? ಹಂಗಂದ್ರೆ ನೀ ಫ್ಯೂಚರಿಗೆ ಬೇಕಾ ಫ್ಯೂಚರ್ ಹೋಗುತ್ತೆ, ನೀ ಪಾಸ್ಟಿಗೆ ಬೇಕಾ ಪಾಸ್ಟಿಗೆ ಹೋಗುತ್ತೆ, ಪ್ರೆಸೆಂಟಲ್ಲಿ ಬೇಕಾ ಪ್ರೆಸೆಂಟಲ್ಲೇ ಇರುತ್ತೆ. ನಿಜನಾ ಮಚ್ಚ? ಟ್ರೈ ಇಟ್ ಬೇಬಿ. ನಾನು ಫ್ಯೂಚರಿಗೆ ಹೋಗ್ತೀನಿ. ನೀ ಎಷ್ಟು ಜೋರ ಹೇಳಿದ್ಯೋ ಅಷ್ಟೇ ಮುಂದೆ ಆತೆ. ಯಾವ ಇಸ್ವಿಗೆ ಬಂದಿದ್ದೀನಿ ನಾನು? 100 ವರ್ಷ ಮುಂದಕ್ಕೆ ಬಂದಿದ್ದೀನಾ? ಓ ಮೈ ಗಾಡ್. ಸೌತೆಕಾಯಿ ಟೆಕ್ ಪಾರ್ಕ? ಇಂಡಿಯಾ ನೋಡಿದ್ರೆ ಇಷ್ಟೊಂದು ಕ್ಲೀನಾಗಿ ಕಾಣಿಸ್ತೈತೆ, ಆದರೆ ಜನನೇ ಕಾಣಿಸ್ತಾ ಇಲ್ಲ. ಸುದೀಪ್ ದರ್ಶನ ಸೇರ್ಕೊಂಡು ಅವೆಂಜರ್ಸ್ ರೇಂಜಿಗೆ ಸಿನಿಮಾ ಮಾಡೋರ? ದೊಡ್ಡೋರು ಹೇಳಿದ್ಮ ಸುಳ್ಳಾಗ್ಲಿಲ್ಲ. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ. ಐಫೋನ್ ಶೋರೂಮಲ್ಲಿ ತರಕಾರಿ ಅಂಗಡಿಲಿ ಐಫೋನು? ಏನು ಗುರು ಇದು ಎಲ್ಲ ಹಿಂಗೆ ಉಲ್ಟಾ ಪಲ್ಟಾ ಆಗ್ಬಿಟ್ಟೈತೆ. ಇದೇನಿದು? ವಾ, ವಿಧಾನಸೌಧ ಈಗೇನು ಗುರು ಮ್ಯೂಸಿಯಂ ಆಗ್ಬಿಟ್ಟೈತೆ. ಮೋಸ್ಟ್ಲಿ ಉಪೇಂದ್ರ CM ಆಗಿರ್ಬೇಕು. ಇದ್ಯಾರ ಸ್ಟ್ಯಾಚು? ಪುನೀತ್ ರಾಜ್ಕುಮಾರ್ ಸ್ಟ್ಯಾಚು ಇಲ್ಲಿ ಯಾಕೈತೆ? ಬರ್ತು 1975, ಡೆತ್ತು 2021. ನಾನು 2020 ಬಂದಿದ್ದೀನಿ. ಇನ್ನೊಂದು ವರ್ಷದಲ್ಲಿ ಎಕ್ಸ್ಪೈರಾ? ನೋವೇ, ಚಾನ್ಸೇ ಇಲ್ಲ. ಇದು ಕರೆಕ್ಟು. ಝೊಮ್ಯಾಟೊ ಫ್ಲೈಟಲ್ಲಿ ಹೋಯ್ತೈತೆ. ವೈನ್ ಶಾಪು? ಜನನೂ ಇಲ್ಲ, ಕ್ಯಾಶಿಯರೂ ಇಲ್ಲ. ಫ್ರೀ ಅಂತ ಬೇರೆ ಹಾಕ್ಬಿಟ್ಟವ್ರೆ, ಪಡ್ಕೊಂಬಿಡೋಣ. ಎಷ್ಟೇ ವರ್ಷ ಆದರೂ ಟೇಸ್ಟ್ ಮಾತ್ರ ಚೇಂಜ್ ಆಗಿಲ್ಲ. ಕೊಳೆಯಲ್ಲಿ ಎಣ್ಣೆ ಸಪ್ಲೈ ಮಾಡ್ತಾವ್ರೆ ಅಂದರೆ, ನಾನೇನಾರ ಈ ದೇಶಕ್ಕೆ PM ಆದ್ರೆ ಪ್ರತಿ ಮನೆಗೂ ಏರಿಯಾಗೂ ಕೊಳೆಯಲ್ಲಿ ಗುಂಡ್ ಸಪ್ಲೈ ಮಾಡ್ಬಿಡ್ತಿದ್ದೆ. ಮೋಸ್ಟ್ಲಿ ಉಪೇಂದ್ರ PM ಆಗಿರ್ಬೇಕು. ಫುಲ್ ಲೋಡ್ ಆಗ್ಬಿಡ್ತಲ್ಲಪ್ಪ. ಹೋಗಿ ಅನ್ಲೋಡ್ ಮಾಡ್ಕೊಂಬಂದು ಇನ್ನೊಂದು ರೌಂಡ್ ಹಾಕೋಣ. ಇಂಡಿಯನ್ ಗಲ್ಲಿ ಶೌಚಾಲಯ. ಎಲ್ಲ ಕಡೆ ಚೆನ್ನಾಗಿ ಐತಲ್ಲ, ಎಲ್ಲೂ ಇಲ್ಲಪ್ಪ. Hold your pee and step back. Zip up your pants and step forward. ಯಾವ್ದಿದು ಅಮೃತವಾಣಿ? I repeat, zip up your pants now. Step forward. I repeat, step forward.
Hey, mister. My face is right up here. What's your name? ಮೈ ನೇಮ್ ಇಸ್ ಹರ್ಷಿತ್ ಬಿ ಗೌಡ ಎ ಶರಣ ಕನ್ನಡ ಮೀಡಿಯಂ ಸರ್ಕಾರಿ ಶಾಲೆ ಬಳ್ಗಟ್ಟೆ ಬಾಗೂರು ಹೋಬಳಿ ಚನ್ನಪಟ್ಟಣ ತಾಲೂಕು ಹಾಸನ ಜಿಲ್ಲೆ. Urinating in public is a criminal offense. You need to pay the fine. ಅಕ್ಕ ನಾನು ಜಸ್ಟ್ ಜಿಪ್ಪಿಚ್ಚಿದ್ದೆ ಅಷ್ಟೇ, ಉಯ್ದಿರ್ಲಿಲ್ಲ. Talking in Kannada, extra fine. ಇದು ಬೆಂಗಳೂರು ಅಲ್ವಾ? ಬೆಂಗಳೂರಲ್ಲಿ ಕನ್ನಡನ ಮಾತಾಡಂಗಿಲ್ವಾ? No, you can, but only in the month of November. ಓನ್ಲಿ ಇನ್ ದ ಮಂತ್ ಆಫ್ ನವೆಂಬರ್. ಮಿಕ್ಕಿ ಟೈಮಲ್ಲಿ ಕನ್ನಡನೇ ಮಾತಾಡಂಗಿಲ್ವಾ? Yes, you can, but only 3 words. ವಾಟ್ 3 ವರ್ಡ್ಸ್? ಈ ಸಾಲ ಕಪ್ ನಮ್ದೆ. ಅಂದ್ರೆ RCB ಕ್ರೇಜ್ ಇನ್ನೂ ಕಡಿಮೆ ಆಗಿಲ್ವಾ? ಬೆಂಗಳೂರು ನೋಡಿದ್ರೆ ಇಷ್ಟೊಂದು ಚೇಂಜ್ ಆಗ್ಬಿಟ್ಟೈತೆ. ಏನ್ ಚೇಂಜ್ ಯಾರೋ ಇದೊಂದು ಚೇಂಜ್ ಆಗಿರಲ್ಲ. Hey, stop right there. What's that? ನಥಿಂಗ್ ಲಂಚ, ಕರಪ್ಷನ್, ಮನಿ. Oh. ಇವಳೇನು ಯಾವತ್ತು ನೋಡದೇ ಇರೋ ಥರ ನೋಡ್ತಾಳೋದ 200 ರೂಪಾಯಿನ. What is this? 200 rupees. Look at your fine. 6 ಪಕ್ಕ 5 6 ಲಕ್ಷನಾ? ಡಗಾರ್ 3 ಝೂಮ್. ಮಗ ಫ್ಯೂಚರ್ ಮಾತ್ರ ಹೋಗ್ಬೇಡ್ರು, ಭಯಂಕರವಾಗೈತೆ. ಏಯ್ ಕೊಡ, ನೀನು ಫ್ಯೂಚರಾ? ನಾನು ಪಾಸ್ಟ್ಗೆ ಹೋಗ್ತೀನಿ. ನಮ್ಮ ತಾತ ಮುತ್ತಾತ್ರೆಲ್ಲ ಅರಮನೆ ಆಳ್ತಿದ್ರಂತೆ. ನೀ ಎಷ್ಟು ಜೋರಾಗಿ ಹೇಳಿದ್ಯೋ ಅಷ್ಟು ಹಿಂದೆ ಹೋದೆ. ಏ ಸಾಕು ಬಿಡ, ಜಾಸ್ತಿ ಎಳಿಬೇಡ್ದ, ನೀವು ಹಾಪ್ಯ. ಆಹಾ, ಗಂಧದ ಗುಡಿಯ ನಾಡು ಎಷ್ಟು ಸುಂದರ. ಇಷ್ಟೊಟ್ಟೆ ಜನ, ಏನಿದು ದಗ ಮಹಾಪ್ರಭು. ಏಯ್, ಯಾರೋ ನೀನು? ನಾನು ಮಂತ್ರಿ. ಯಾವ್ರಿಗೆ? ನಿಮ್ಮ ರಾಜ್ಯಕ್ಕೆ. ಹಂಗಾದ್ರೆ ನಾನು ರಾಜನ, ರಾಜಾಧಿರಾಜ ರಾಜ ಮಾರ್ತಾಂಡ ವಿಜಯರಾಜೇಂದ್ರ ಬಹುದೂರ್ಕಿ ಬಹುಪರಾಕ್. ಇದು ನಾನ್ ಬರ್ಬೇಕಾಗಿರೋ ಪ್ಲೇಸು. ಅಂದ್ರೆ ಮಂತ್ರಿಗಳೇ, ಬಂದ ವಿಷಯ ನಿಮ್ಮ 3ನೇ ಮಹಾರಾಣಿಯ ಬಗ್ಗೆ. ಏನು? ನನಗ್ ಮದುವೆ ಬೇರೆ ಆಗಿದ್ಯಾ? 3. 2 ಲಡ್ಡು ಬಾಯಿ ಬೀಳದ್ ಕೇಳಿದ್ದೆ. ಇದು ಯಾವ್ದಿದು 3 ಬೀಳ್ತೈತೆ? ಮಂತ್ರಿಗಳೇ, ರಾಣಿಯ ಬಳಿ ಹೋಗುವ? ಅಪ್ಪಣೆ ಮಹಾಪ್ರಭು. ಆಹಾ, ಎಲ್ಲ ಒರಿಜಿನಲ್ ಗೋಲ್ಡು. ಇದನ್ನ ತಗೊಂಡೋಗಿ ಮುತ್ತೂಟ್ ಫೈನಾನ್ಸಲ್ಲಿ ಅಡ ಇಟ್ಬಿಟ್ರೆ KGF 3 ನಾನೇ ಪ್ರೊಡ್ಯೂಸ್ ಮಾಡ್ಕೊಂಡ್ಬಿಡ್ಬೋದು. ಮಂತ್ರಿಗಳೇ, ನಮ್ಮ ರಾಜ್ಯದಲ್ಲಿ ಎಲ್ಲರೂ ಕ್ಷೇಮವೇ? ಎಲ್ಲರೂ ಸುಖ ಸಂತೋಷ ಸಮೃದ್ಧಿಯಿಂದಲೇ ಇದ್ದಾರೆ. ನಿಮ್ಮ ದೃಷ್ಟಿ ಅವರ ಮೇಲೆ ಬೀಳದಿದ್ದರೆ ಸಾಕು. ಅಂದ ಹಾಗೆ ನಿಮ್ಮ ಹೆಸರು? ಕೊಟ್ಟಪ್ಪ. ಮತ್ತೆ ತಲೆ ಮೇಲೆ ಕೂದಲೈತೆ? ಇನ್ನು ಹೇಳ್ದಿಲ್ಲ ಅನ್ಸುತ್ತೆ. ಮಹಾಪ್ರಭುಗಳಿಗೆ ನಿಮ್ಮ ದಾಸಾನುದಾಸ ಸೂರಪ್ಪನ ಪ್ರಣಾಮಗಳು. ಮಂತ್ರಿಗಳೇ, ಯಾರೀತ? ಕಳಬಡ್ಡಿ ಸೂರಪ್ಪ. ಕಳಬಟ್ಟಿ.
ನನ್ನ ರಾಜ್ಯದಲ್ಲಿ ಕಳಬಟ್ಟಿಯೇ? ಇದೇನಿದು ಮಹಾಪ್ರಭು? ನೀವೇ ಕಳ್ಬಟ್ಟಿಗೆ ಅನುಮತಿ ನೀಡಿ ಸೂರಪ್ಪನನ್ನು ಅಧ್ಯಕ್ಷನನ್ನಾಗಿಸಿ ಪ್ರೋತ್ಸಾಹಿಸಿ ಪ್ರತಿನಿತ್ಯ ಕಳ್ಬಟ್ಟಿ ಸೇವನೆ ಮಾಡುವವರು ಉಚಿತ ಮಾಸಿಕ ಪಿಂಚಣಿಯನ್ನು ಘೋಷಿಸಿದವರು ನೀವೇ ಅಲ್ಲವೇ? ನಂದೇನ ಇದೆಲ್ಲ ಬಿಸ್ನೆಸ್ ಪ್ಲಾನು. ಬಂದ ವಿಷಯ ಮಹಾಪ್ರಭು, ಕಳೆದ 2 ವರ್ಷಗಳಿಂದ ಕೊಳೆತು ನಾರುತ್ತಿದ್ದ ಶ್ವಾನ ಮಾರ್ಜಾಲಗಳ ಮಾಂಸ ಮತ್ತು ಅವುಗಳ ಮಲಮೂತ್ರಗಳನ್ನು ಮಿಶ್ರಣ ಮಾಡಿ ವಿವಿಧವಾದ ಹರಿದ ಬಗೆ ಬಗೆಯ ಎಕ್ಕಡ ಪಾದಕಿಗಳನ್ನು ಸೂರ್ಯನ ಕ್ಷಕಿರಣಗಳು ಬೀಳುವ ಕಾಲದಲ್ಲಿ 80ರ ಕೋನದಲ್ಲಿ ಕಾಯಿಸಿ ಹಳಸಿದ ಹಣ್ಣು ಮತ್ತು ತರಕಾರಿಗಳ ಸ್ವಾದವನ್ನು ಹಿಂಡಿ ಬೆರೆಸಿ ಕೊಳೆಸಿ ನಿಮಗಾಗಿಯೇ ಪ್ರೀತಿಯಿಂದ ಮಾಡಿರುವ ಕಳ್ಳಬಟ್ಟಿ ಮಹಾರಾಜ. ಇದನ್ನು ತಾವು ಸೇವಿಸಿದರೆ ಸಾವಿರಾರು ವರ್ಷಗಳ ಹಿಂದಾಲೋಚನೆಯನ್ನು ಮಾಡುತ್ತೀರಿ. ಮಠ ಮಧ್ಯಾಹ್ನ ಈ ಸುಡೋ ಬಿಸಿಲಲ್ಲಿ ಕಳ್ಬಟ್ಟಿ ಉರಿ ಮೂತ್ರಕ್ಕೆ ಕಾರಣವಾಗಬಹುದು. ನನಗೀಗ ಬೇಡ, ನಾನು ಹೇಳ್ ಕಳಿಸ್ತೀನಿ, ಬಾ. ಆಗಲಿ ಮಹಾರಾಜ. ಇದನ್ನು ನಾಗತಿಹಳ್ಳಿ ಗ್ರಾಮದ ಅಳಿಸಂದ್ರ ರಸ್ತೆಯ ಪಕ್ಕದಲ್ಲಿರುವ ಒಂದು ಗುಹೆಯಲ್ಲಿ ಇಟ್ಟಿರುತ್ತೇನೆ. ಇದನ್ನು ತಾವು ಹೇಳುವ ತನಕ ಮತ್ಯಾರಿಗೂ ಮುಟ್ಟಲು ಬಿಡುವುದಿಲ್ಲ. ನಾನು ಹೇಳೋವರೆಗೂ ಇದ್ನ್ಯಾರಿಗೂ ಕೊಡಬೇಡಿ. ಮಹಾಪ್ರಭು ಬೇಕಾ? ಮಂತ್ರಿಗಳಿಗೆ ಕೊಡಿ, ಪರವಾಗಿಲ್ಲ. ಹಾಗೆ ನನ್ನ ಜೊತೆ ಇನ್ನ 2 ಸೈನಿಕರು ಬರುತ್ತಾರೆ, ಜೊತೆಗಾರರು. ಅವರಿಗೂ ಕೊಡಿ, ಹಾಗೆ ನೀವು ಸೇವಿಸಿ. ಅಪ್ಪಣೆ ಮಹಾಪ್ರಭು. ಲವ್ ಮಂತ್ರಿ, ಬುಟ್ಟಿ ತುಂಬಾ ತರಕಾರಿ ತುಂಬಿಕೊಂಡಿರೋ ಆ ನಾರಿ ಯಾರು? ಆಕೆ ಅಖಂಡ ರಾಜ್ಯದ ಹಾಗಲಕಾಯಿ ಮಹಿಳಾ ಮೋರ್ಚೆ ಅಧ್ಯಕ್ಷೆ ತರಕಾರಿ ಅಮ್ಮ. ತರಕಾರಿ ಮರೋ ಇಷ್ಟ ಆಗೋಳ? ಅದೇನಂತ ವಿಚಾರಿಸು. ಓ ತರಕಾರಿ ಅಮ್ಮ, ಏನು ಇಲ್ಲಿವರೆಗೂ ಬಂದದ್ದು? ಪ್ರಭುಗಳು ಮಹಾರಾಣಿಯವರ ಕೋಣೆಯ ಬಳಿ ಬಂದು ತುಂಬಾ ದಿನಗಳಾಗಿದೆ ಎಂದು ಮೊದಲನೇ ಮಹಾರಾಣಿಯವರು ಹಾಗಲಕಾಯಿ, 2ನೇ ಮಹಾರಾಣಿಯವರು ಸೌತೆಕಾಯಿಗಳನ್ನು ತರುವಂತೆ ಹೇಳಿದರು. ಏನು ಹಾಗಲಕಾಯಿ ಸೌತೆಕಾಯ? ಈಗ ನಾನು ಬಂದಿದ್ದೀನಲ್ಲ, ಇನ್ನಿದ್ರ ಅವಶ್ಯಕತೆ ಅವ್ರಿಗಿಲ್ಲ. ನೀನ್ ನೋಡು, ತುಂಬಾ ಗುಣಮಟ್ಟದ ಹಾಗಲಕಾಯಿ ತುಂಬಾ ಸಮಯ ಬಾಳಿಕೆ ಬರುತ್ತದೆ. ಏಯ್, ಬೇಡವೆಂದರೆ ಅರ್ಥವಾಗೋದಿಲ್ಲವೇ? ಎತ್ಕೊಂಡೋಗು. ನೋಲಿತಾಳಂಗೇನು? ನಾನೇನಾದ್ರೂ PM ಆದ್ರೆ ಈ ಹಾಗಲಕಾಯಿ, ಸೌತೆಕಾಯಿ, ಈ ಬದನೆಕಾಯಿ ಎಲ್ಲ ಬ್ಯಾನ್ ಮಾಡಿಸ್ಬಿಡ್ತೀನಿ. ಅವಾಗ ಯಾವ ಹುಡುಗನ್ ಕೈಯೇ ಕೊಡಕ್ಕಾಗಲ್ಲ. ಎಲ್ಲ ಓಯರ್ ಮಕ್ಕಂಗೆ ಖುಷಿಯಾಗಿರ್ಬೋದು. ಓಯರುಮ ಏಯ್, ನಿಂಗೆ ಗೊತ್ತಿಲ್ಲ ಭಾಷೆ ಇದ್ದಂಗಿದೆಯಲ್ಲ, ಆ ಬ್ರಿಟಿಷ್ ಅವ್ರನ್ನ ಕೇಳೋಣ. ಫಿಗರು ಅಯ್ಯೋ ಸಂಟ, ನಾನೇ ನಿಂಟ. ಲೋ ಮಂತ್ರಿ, ಯಾರ್ಲ ಹೇಳು, ಎಷ್ಟು ಸಾಕಾತಾಗವಳೆ. ಕುದುರೆ ಓಡಿಸ್ಬೇಕು ಅನ್ನಿಸ್ತೈತೆ. ಕಿರಿಯ ಮಹಾರಾಣಿಯವರು ನಿಮ್ಮ 3ನೇ ಹೆಂಡತಿ. ಏನು 3ನೇ ಹೆಂಡ್ತಿನ? ಅಲ್ಲಲ್ಲೇ ಸ್ನಾನ ಮಾಡ್ದಂಗ ಅವಳೆ. ಹೋದ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ನೋ, ಬಿಳಿ ಜಿಂಕೆನೇ ಬಲೆಗೆ ಹಾಕೊಂಡ್ಬಿಟ್ಟಿದೀನಿ. ಮಹಾಪ್ರಭು, ಏನದು ಚುಚ್ಚುಚ್ಚು? ಏನಿಲ್ಲ ಕಣ್ಲಾ, ನಂಗೆ 3 ಜನ ಹೆಂಡ್ರಲ್ವಾ, ಹೆಸರು ಒಂಚೂರು ಕನ್ಫ್ಯೂಸ್ ಆಗ್ಬಿಟ್ಟೈತೆ. ಅಂದಾಗೆ ಅವಳ ಹೆಸರು ಏದಂದೆ? ನಾಗವಲ್ಲಿ. ನಾಗವಲ್ಲಿ? ಹಾ, ಪೆದ್ದಂಪುರಂ ಮೇಲೆ ಯುದ್ಧಕ್ಕೆ ಹೋದಾಗ ಅಲ್ಲಿರುವ ರಾಜನರ್ತಕಿಯ ಮೇಲೆ ಆಸೆ ಪಟ್ಟು ಕರೆತಂದಿದ್ದೀರಲ್ಲ ಅವರೇ ನಾಗವಲ್ಲಿ. ಹಂಗಾದ್ರೆ ನಾನು ವಿಜಯರಾಜೇಂದ್ರ ಬಹದ್ದೂರ. ಹಾ, ನೀವೇ ವಿಜಯ ರಾಜೇಂದ್ರ ಬಹದ್ದೂರ್. ಆ ಹಿಂದೆ ಮನೆ ವೃತ್ತಕಾರ ರಾಮನಾಥನ ಜೊತೆ ಈಕೆ ಪ್ರೇಮ ಸಲಾಪವನ್ನು ತಿಳಿದು ಇವಳನ್ನು ಬೆಂಕಿಯಲ್ಲೇ ಸುಡಬೇಕೆಂದು ಆಜ್ಞೆ ಮಾಡಿದ್ದೀರಾ ಮಹಾಪ್ರಭು. ಏನು ಬೆಂಕಿಲ್ ಸುಡೋ ಪ್ರೋಗ್ರಾಮ? ಲವ್ ಮಂತ್ರಿ, ನನ್ ಮಾತ್ ಕೇಳ, ಅವಮ್ಮ ಸರಿ ಇಲ್ಲಕಲ್ಲ. ಇತಿಹಾಸ ಬದಲಿಸಲು ಸಾಧ್ಯವೇ ಇಲ್ಲ ಮಹಾಪ್ರಭು. ಲೋ, ನನ್ ಫ್ಯೂಚರ್ ಗೊತ್ತಕಲ್ಲ. ಎಣ್ಣೆ ತನ್ನಿ. ನಾನು ಅಗ್ಲತ್ ಎಣ್ಣೆ ಹಾಕಲ್ಲ ಕಳ್ಳ. ಈ ಎಣ್ಣೆನ ಬೆಂಕಿ ಹಚ್ಚಿ. ಲೋ, ಸಿಗರೇಟ್ ಹಚ್ಚಿದ್ರೆ ಸುಲಭವಾಗಿ ಹೇಳ್ತಿಲ್ಲಲ್ಲ. ಅಯ್ಯೋ, కాల్చురా కాల్చు నువ్వు నన్ను కాల్చి బూడిద చేసిన నా పగ తీర్చుకుంటాను ಮಚ್ಚ, ಪಾಸ್ಟ್ ಫುಲ್ ಕಣ್ಣೀರು, ಪಾಸ್ಟ್ ಮಾತ್ರ ಹೋಗ್ಬೇಡ್ರು. Future bring fears, past bring tears, present bring cheers,
ನಾ ಪ್ರೆಸೆಂಟಲ್ಲೇ ಇರ್ತೆ. ಮಚ್ಚ ಏನನ್ನಿಸ್ತಿದೆ ಮಚ್ಚ? ನಂಗೆ ಅಂತ ಅನ್ನಿಸ್ತಿಲ್ಲ ಮಾರಾಯ. ಇರ್ಲಿ ಹೇಳು ಮಚ್ಚ. ದೇವರಾಣೆ ನಂಗೆ ಅಂಥದ್ದು ಅನ್ನಿಸ್ತಿಲ್ಲ. ನಾ ಪ್ರೆಸೆಂಟ್ ಎಲ್ಲ ಇದೀನ. ಇರ್ಲಿ ಹೇಳು ಮಚ್ಚ. ನಂಗೆ ಅಂತ ಅನ್ನಿಸ್ತಿಲ್ಲ. ನಿಮ್ಗೆ ಹೇಳಿದ ಅರ್ಥ ಆಗ್ತಿಲ್ಲೇನಾ? ಇರ್ಲಿ ಹೇಳು ಮಚ್ಚ. ನಿನ್ನೆ ರಾತ್ರಿ 2 ಗಂಟೆ ಸೆಕೆಂಡ್ ಶೋ ಮುಗಿಸ್ಕೊ ಬರ್ತಿದ್ನಾ. ಮೊದಲೊಂದೀಪೆ ನಿನಗೆ ಗಣನ ಹತ್ರ ನೋಡ್ತೆ ಪೊಲೀಸಾ. ನಾನೆಂತ ಹೆದರ್ಕಂಡ್ಲ. ಎಲ್ಲಿಂದ ಬರ್ತಾ ಇದೆಯಾ? ನಮ್ಮ ಬಾಸ್ ಫಿಲ್ಮ್ ರಿಲೀಸ್ ಆಗಿತ್ತು, ನೋಡ್ಕೊ ಬರ್ತಿದ್ದೆ ಅಂತ ಹೇಳಿ 2 ಟಿಕೆಟ್ ತೋರಿಸ್ದೆ. 2 ಟಿಕೆಟಾ? ಯಾರ ಜೊತೆ ಹೋಗಿದ್ದೆ ಮಚ್ಚ? ಮಲ್ಟಿಪ್ಲೆಕ್ಸಲ್ಲಿ ಗೋಲ್ಡನ್ ಕ್ರಾಸಿಗೆ ಎಷ್ಟು ಟಿಕೆಟಿಗೆ? 500. ಅದಕ್ಕೆ ಶ್ರೌಂಡ್ ಟಿಕೆಟ್ ತಗೊಂಡು ಪಕ್ಕದ ಸೀಟ್ ಮೇಲೆ ಕಾಲ ಹಾಕೊಂಡು ಗಮ್ಮತ್ತಾಗಿ ಸಿನಿಮಾ ನೋಡ್ಕೊ ಬಂದೆ. ಏನ್ ಮಾಡ್ಕೊಂಡಿದ್ಯಾ? ಡೈರೆಕ್ಟರ್. ಡೈರೆಕ್ಟ್ರಾ? WD ಅಂತ ಶಾರ್ಟ್ ಫಿಲ್ಮ್ ಸರ್. ಟೀಮ್ ಅದ್ವೈತ ಯೂಟ್ಯೂಬ್ ಚಾನಲ್ ಇದೆ, ನೋಡಿ. ಯಾವುದು? ಆ ನಾಯಿ ಮಾಂಸ ತಿನ್ನದ? ಅದೆಲ್ಲ ಒಂದು ಶಾರ್ಟ್ ಫಿಲಮ್ ಸಾರ್. ನೀವು ಬೈದ್ರೆ ಕಮೆಂಟ್ ಬಾಕ್ಸಲ್ಲಿ ಬೈರಿ, ಪಬ್ಲಿಕಲ್ಲೆಲ್ಲ ಬೈಬೇಡಿ ಸಾರ್. ಸೂಪರ್ ಪಾಯಿಂಟ್ ಮಚ್ಚ. ನೋಡು, ನಾನೊಂದು ಆಪರೇಷನ್ ಅಲ್ಲಿ ಇದ್ದೀನಿ. ನಿಮ್ಗೆ ಅಂತ ಪೈಲ್ಸಾ? ಒಳ್ಳೆ ಮಗನೇ, ಇದು ಆಪರೇಷನ್ ಡೌನ್ 96 ಅಂತ. ಸರ್, ಆಪರೇಷನ್ ಡೌನ್ 96? 12 ಅಟೆಂಪ್ಟು ಮರ್ಡರು, 7 ಅಟೆಂಪ್ಟು ಕಿಡ್ನಾಪು, 9 ಅಟೆಂಪ್ಟು ರೇಪು, 2 ತಿಂಗಳ ಮಕ್ಕಳ ಹತ್ರ ತಿಂಡಿ ಕದ್ದು ಅರೆಸ್ಟ್ ಆಗಿ ಸಿಕ್ಕೋಬಿದ್ದು ತಪ್ಸ್ಕೊಂಡ್ರಲ್ಲ ಅವರಲ್ವಾ? ಹಂಗೆ ಆ ಬಿಲ್ಡಿಂಗ್ ಅಲ್ಲಿ ಇದಾರಂತ ಇನ್ಫಾರ್ಮೇಶನ್ ಇದೆ. ಅವ್ರನ್ನ ಎನ್ಕೌಂಟರ್ ಮಾಡಕ್ಕೆ ನೀನ್ ನಂಗೆ ಸಹಾಯ ಮಾಡಬೇಕು. ಎನ್ಕೌಂಟ್ರು? ನಾನು ಸಹಾಯಕ ಪದಾರ್ಥ ನಾ ಸಹಾಯಕ ನಿರ್ದೇಶಕನೇ ಆಗ್ಲಿಲ್ಲ ಸರ್. ನಿಮ್ಗೆಲ್ಲ ಸಹಾಯ ಮಾಡ್ತೀಯಾ ಇಲ್ವಾ? ನನ್ನ ಅಪ್ಪಗೆ ನಾ ಕೊನೆ ಹಿರಿ ಮಗ ಸರ್. ಮದಿ ಕೂಡ ಆಯ್ಲ ಸರ್. ಇನ್ನು ಮೂವಿ ಕೂಡ ಮಾಡ್ಬೇಕು ಸರ್. ನೋಡು, ಹೆದರ್ಬೇಡ. ನಿಂಗೆ ಏನೇ ತೊಂದರೆ ಆದ್ರೂ ನನ್ನ ಟೀಮ್ ನಿನ್ ಜೊತೆ ಸಪೋರ್ಟ್ ಇರ್ತಾರೆ. ಟೀಮಾ? ಇಲ್ಲಿದ್ದಾರೆ. ಕಿಶಂಗಿದ್ರ ಇದು ಸೀಕ್ರೆಟ್ ಆಪರೇಷನ್ ಅಂತ ಹೇಳಿಲ್ವಾ ನಿಂಗೆ? ನೀವೆಂತ ಸರ್ ಮಾತಿಗಂತ ತೆಗಿತ್ರಿ ಸರ್. ನಾನು ಎಷ್ಟು ಸಿನಿಮಾ ನೋಡ್ಲಿಲ್ಲ. ಪೊಲೀಸ್ ಹೊಡೆಯೋ ಗುಂಡು ವಿಲನ್ಕಿಂತ ಜಾಸ್ತಿ ಹೀರೋ ತಾಗಿ ಸತಿ ಜಾಸ್ತಿ ಅಲ್ವಾ ಸರ್? ಅದು ಸಿನಿಮಾ, ಇದು ರಿಯಲ್ ಲೈಫ್. ಮುಚ್ಕೊಂಡು ಹೇಳ್ದಷ್ಟು ಮಾಡು. ಏಯ್ ಕೆಲ್ಸ ಸುಮ್ನಾರ. ನೋಡು, ಎದುರ್ಕೋಬೇಡ. ನಿಂಗೇನ ತೊಂದರೆ ಆದ್ರೆ ತಗೋ, ಇದ್ ನಿನ್ ಸಹಾಯಕ್ಕೆ ಬರುತ್ತೆ. ಗನ್ನು? ಎಲ್ಲೋ ಕಂಡಿದೆ ಅವನ್ನ. ಹಾನಾ? ಹೇಳಿದ್ದನ್ನೇ ಹೇಳ್ತಾ ಇದ್ರು ಅರ್ಥವಾಗುತ್ತಿಲ್ಲ. ಸುற்றுವೆ ಚಿಕ್ಕನನ್ನ ಬಸ್ಕೂಲಾಗಿದ್ದ ಜಾಣ ನನ್ ಜಾಣ ಮಿಸಿನ ದೋಸಿನ ಬೆಳ್ವ ಕೋಣ. ಕೌನ್ ರೇತು ಎಂತ? ಯಾರು ನೀನು? ಡಾನ್ 96 ಯುವರ್ ಅಂಡರ್. ಎಂತದ ಕೊರೈಸ್ತೆ? ಎತ್ತ ಮಚ್ಚೋ. ಬ್ಯಾಕಲ್ಲಿ
ಕಣಲೆ. ಎತ್ಕೊಂಡು ಓಡ್ ಬಂದ್ಬಿಟ್ಟೆ ಮಚ್ಚ. ಗನ್ನಲ್ಲಿ ಮಚ್ಚ. ಇಲ್ಲಿ ನನ್ನ ಮಗ ಬರೀ ಕೆಳಗೆ ಹಾಕೋದಾಯ್ತು. 7 ಮೀಟರ್ ಕರ್ಕೊಂಡು ಹೋಗ್ಬಿಟ್ಟು ಎಲೆಕ್ಷನ್ ನಿಲ್ಬೇಕು. ಅಂತ ಹೇಳಿದ್ಯಾ ನಾ ಪ್ರೆಸೆಂಟಲ್. ಹಲೋ. ಅವನ ಫೋನು ಸ್ವಿಚ್ ಆಫ್ ಬರ್ತಾ ಇದೆ. ನಂಗೇನಪ್ಪ ಗೊತ್ತು? ಅಲ್ಲ ಕಣ, ಅವನ ಫ್ರೆಂಡ್ಸು ಅವರು ಇವರು ಯಾರಾದರೂ ಗೊತ್ತಿದ್ರೆ ನಂಬರ್ ಕೊಡ, ಅವ್ರಿಗೆ ಕಾಲ್ ಮಾಡ್ತೀನಿ. ಅವ್ನ ಫ್ರೆಂಡ್ ರಿಯಾಬಿಗೆ ಕಾಲ್ ಮಾಡಿ, ಸಿಗ್ತಾನೆ. ರಿಯಾಬುನಾ? ಸರಿ, ರಿಯಾಬುನಾ ಅವನ ಜೊತೆ ಎಲ್ಲೋಗೋಣ? ನಂಗೇನಪ್ಪ ಗೊತ್ತು? ತಲೆಗೆ ಹಾಕ್ತಾರೆ. ಬ್ರೋ, ನೀ ಎಲ್ಲಿ ಹೋಗ್ತೆ ಮಚ್ಚ? ಐ ಆಮ್ ಗೋಯಿಂಗ್ ದೇಜಾವು. ದೇಜಾವು ಹಂಗಂದ್ರೆ? ದೇಜಾವು ನಾವು ಬರ್ತೀವಿ ಮಚ್ಚ. ಮತ್ತೆ ಇಲ್ಲಿ ಕರ್ಕೊಂಬಂದೆ ದೇಜಾವು ಅಂದ್ಬಿಟ್ಟು. ಒಂದಾನೊಂದು ಕಾಲದಲ್ಲಿ ಅಂತ ಮತ್ತೆ ಹಿಂದಕ್ಕೋಬೇಡ. ಸತ್ಮೇಲೆ ಏನಾಗತ್ತೆ ಅಂತ ಮಗನೇ ಚಿಂತೆ ಯಾಕಲ್ಲ. ಎಲ್ಲೋ ನೋಡ್ದಂಗಿದ್ಯಲ್ಲ, ಮೊದ್ಲೇ ನಡ್ದಂಗಿದ್ಯಲ್ಲ, ಮಾಡ್ದಂಗಿದ್ಯಲ್ಲ, ಕುಡ್ದಂಗಿದ್ಯಲ್ಲ. ಕುರಿಯನ್ ಮೂವೀಸ್ ತರ ಇದೆಯಲ್ಲ, ಕೊತ್ತಂಬರಿಕಾನ ಬೀಸ್ ತರ ಇದೆಯಲ್ಲ, ನದಿ ನೀರ್ ಚರಡಿ ತರ ಇದೆಯಲ್ಲ, ನಮ್ಮೂರ್ ಯಾಕೆ ಈ ತರ ಇದೆಯಲ್ಲ. ಬಿಟ್ಕೊಂಡು ಓಡಾಡ್ತಿದ್ದಂಗ್ ಕೂತ್ಕೊಂಡ್ ಕೂಗಾಡ್ತಿದ್ದಂಗಿಲ್ಲ. ಟೆಂಟಲ್ ಸಿನಿಮಾ ನೋಡಿದ ನೆನಪು ಕೇಳ್ತಾ ಇದ್ದಂಗ್ ಸುಳ್ಳ. ರಬಿಶ್ ಕೆಟ್ಟ ಕಸ ಕಡ್ಡಿಯನ್ನು ಎಲ್ಲ ನಾನು ಮುಸಿದ್ದೀನಿ. ಆಂಟಿ ಮನೆ ಶೋಕೇಸ್ ಒಳಗಿರೋ ಟೆಡ್ಡಿಯನ್ನು ನಾನು ಮುಟ್ಟಿದ್ದೀನಿ. ರಮೇಶ್ ಲುಕ್ಸ್ ಗೆಲ್ವೇನ್ ತೀತಾಸ್ ನೋ ಟೇಸ್ಟೆಡ್ ಚಾಂಪೇನ್. ಇಷ್ಟದಲ್ಲಿ ಬೇಡ ಒಳ್ಳೆಗನ್ನ ಬೇಗನೆ ಉಳಿಸ್ಕೊಂಡು ಹೋಗಲ್ಲ ಸರ್ನೇಮ್. ಇನ್ಸೇನ್ ತಿಂದಿದ್ದೀನಿ ಮುಂಚೇನ್ ನಡೆದೆ ಒಂಚೂರು ಬಿಡಿಸ್ಲೇನು. ಮ್ಯಾನ್ ಐ ಬಿನ್ ಇನ್ಸೇನ್. ಇಲ್ಲಿನ ಟ್ರಕ್ ಡೀಲರ್ ನೋಡು, ಹೀರೋ ಸಾಂಬಲ್ಸ್ ಎಸ್ಕೋಪಾರ್. ಬಿಲ್ಡಿಂಗ್ ಬೆಳೆದು ನಿಂತಿರೋದು ನೋಡು, ಇಟ್ಸ್ ಲೈಕ್ ಅ ಹ್ಯೂಜ್ ಡೈನೋಸಾರ್. I drove this car, I fought this war, I met this star, I walked this far. ನಮ್ಮ ಜೀನಂಜಕ ನೆನಪಾದ್ರು ಇದೀಗ when I taste this story star. ಬಾಯ್ಲಿ ಬಾಯ್ಲಿ. ದೇಜಾವು ಅಂದ್ರೇನು? ಏನ ದೇಜಾವು ಅಂದ್ರೇನು? ದೇಜಾವು ಅಂದ್ರೆ ಹೇಳಂತದಲ್ಲ, ಫೀಲ್ ಮಾಡ್ಬೇಕು. ಫೀಲಾ? Has a terror happened before? Yes, it has everything around me, damn sure. The words that I speak, the butterfly that we that blue. Everything I heard includes I love you too. On late night, she came closer to me and fair. The voice she spoke was like sweet and already said. Raised on me caught wild and crazy went ahead. Oh wait, honey, I've already seen the bed. Avlu nanu blue ankonde, ivla na blue ankonde, ivla pretty ankonde. Is that the same? I'm confident. Idile daga ankonde, kutkonde yoga ankonde, malkonde yello kalkonde, hotte no tane urkonde. Avanigagle dejavu, munninga
ಆಗಿಲ್ವೇನ deja vu. Deja vu's mysterious, ನಾ ಹೇಳೋದೆಲ್ಲ serious. One day I was sitting in a loo, I heard the Subway come out. It took me back to holidays, nothing Scooby Dooby Doo. ಅರ್ಥ ಆಯ್ತನಾ? Has it ever happened before? Yes, it has. Everything around me, damn sure. The words that I speak, the butterfly, the wind, the blue. Everything I've heard that includes I love you too. Ivyako avlangavlalva, avlyako ivlangavlalva. Idyako lava barditalva, love suldalva. ಎದ್ನಿಂತ್ರೆ ತ್ಯಾಗ ಅನ್ಕೊಂಡೆ, ಕೂತ್ಕೊಂಡ್ರೆ ಯೋಗ ಅನ್ಕೊಂಡೆ, ಮಲ್ಕೊಂಡೆ ಎಲ್ಲ ಕಳ್ಕೊಂಡೆ, ಹೊಟ್ಟೆ ನೋಡು ಹುಡ್ಕೊಂಡೆ. ಡೇಜಾವು ಹೆದ್ರಂತ ಕಾಯಿಲೆ ಅಲ್ರಿ ಡಾಕ್ಟ್ರೆ, ಸೈಂಟಿಸ್ಟ್ ಕ್ಯಾನ್ ನೆವರ್ ಪ್ರೆಡಿಕ್ಟ್ ನನ್ನ ಓಪನ್ ಬಿಟ್ರೆ. ಯಾವನ್ಗಾಗಿಲ್ಲ ಡೇಜಾವು, ನಿನ್ಗಾಗಿಲ್ವೇನೋ ಡೇಜಾವು. ಡೇಜಾವು ಇಸ್ ಮಿಸ್ಟೀರಿಯಸ್, ನಾನ್ ಹೇಳೋದೆಲ್ಲ ಸೀರಿಯಸ್. One day was sitting in a low, I heard the Subway come out. It took me back to holidays, ನೋಡ್ತಿದ್ದೆ Scooby Dooby Doo. ದವ ಇದೇ ದೇವ್ಗಳ್ ನಾನೆಲ್ಲ ನೋಡಿದೆ ದವ ಇದೇ ಬಾರಲ್ ದಬಾಕು ಮಲ್ಗಿದೆ. ಇದೇ ತರ ಗಿಡ ಮರ ಜೋಬನವಾಗಿನ ಸಾವಿರಾರು ಬೆಳೆದಿದೆ. ಹೆಂಡತಿ ಕತ್ತಲ್ಲಿರೋ ಸರ ಗೌತ್ರ ಇತ್ತಲ್ಲ ದೀವರಣೆ ನೆನಪಿದೆ. ಮಚ್ಚ ಬ್ಯಾಟ್ರಿ ಲೋ ಆಗ್ತಾಯ್ತೋ. ಸ್ವೀಟಲ್ಲೋ ಮಚ್ಚ, ಅಲ್ಲಿ ಮಾಲು ಅಂದ್ಬಿಟ್ಟು ನಾಯಿಯಲ್ಲಿ ತಿಂದ್ಬಿಟ್ವಲ್ಲ. ಎಷ್ಟೇ ಆದ್ರೂ ನಮ್ಮನೆ ನಾಯಿ ಅಲ್ದ ಮಾರೆ. ನಿಮಗೂ ಪ್ರೊಫೆಷನಲ್ ಆಗಿ ಆಕ್ಟಿಂಗ್ ಮತ್ತೆ ಡಿರೆಕ್ಷನ್ ಕಲಿಯೋ ಆಸಕ್ತಿ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆ್ಯಪ್ ಮಾಡಿ. ಕಲೆ ಎಲ್ಲಾರನ್ನೂ ಕೈ ಬೀಸಿ ಕರೆಯುತ್ತೆ, ಆದರೆ ಕಲಾವಿದರನ್ನ ಮಾತ್ರ ಆರಿಸ್ಕೊಳ್ಳುತ್ತೆ. ನಮ್ಮಲ್ಲಿ ಸಿನಿಮಾ ಪ್ರೊಡಕ್ಷನ್ಗೆ ಬೇಕಾದಂಥ ಎಲ್ಲ ರೀತಿಯ ಕ್ಯಾಮ್ರಾ ಎಕ್ವಿಪ್ಮೆಂಟ್ಸ್, ಪ್ರೀ ಪ್ರೊಡಕ್ಷನ್, ಪ್ರೀ ವೇವ್ಸ್ ಮತ್ತು ಪೋಸ್ಟ್ ಪ್ರೊಡಕ್ಷನ್ಗೆ ಬೇಕಾದಂಥ ಎಲ್ಲ ಟೆಕ್ನಿಷಿಯನ್ಸ್ ಆ್ಯಂಡ್ ವರ್ಕ್ಸ್ ಕೂಡ ನಮ್ಮಲ್ಲಿದೆ. ಬೇಕಾದಲ್ಲಿ ಕರೆ ಮಾಡಿ.